ಹಾಯ್ ಸ್ನೇಹಿತರೆ, ಚೆನ್ನಾಗಿದ್ದೀರಾ? ಇವತ್ತು ನೀಡಿಯ ಹೂವು ಕಟ್ಟೋದು ಮುಂದೆ ತೋರಿಸ್ತೇವೆ ನೋಡ್ರಿ. ಎಲ್ಲಿ ಹೊರಗಡೆ ಹೋಗ್ಲಿಲ್ಲ ಇವತ್ತು. ಎಲ್ಲ ಬಿಜಿ, ಜಾಸ್ತಿ ಕೆಲಸ ಇತ್ತು. ಮಳೆ ಬಂದಿರೋದ್ರಿಂದ ಲೇಟಾಗಿ ಬೇರೆ ಎದ್ದಿದ್ವಿ. ಅದಕ್ಕೋಸ್ಕರ ಇವತ್ತು ಎಲ್ಲಿ ಹೊರಗಡೆ ಹೋಗ್ಲಿಲ್ಲ. ಮನೆಗೆ ಹೂವು ಕಟ್ಟೋದು ಎಲ್ಲ ವಿಡಿಯೋ ಮಾಡಿ ಇಕ್ತಿದ್ದೀನಿ. ಇಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಸ್ನೇಹಿತರೆ. ಈ ಚಾನಲ್ಗೆ ನಮ್ಮ ಮನೆ ಸರ್ಕಾರ ಎಲ್ಲರದ್ದು ಆಶೀರ್ವಾದ ಐತೆ. ನಮ್ಮ ತಮ್ಮ, ತಮ್ಮ ಹೆಂಡತಿ, ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಿ, ನಮ್ಮ ಯಜಮಾನ್ರದ್ದು ಎಲ್ಲರೂ ಆಶೀರ್ವಾದ ಐತೆ. ಎಲ್ಲರ ಆಶೀರ್ವಾದನ ಇರಬೇಕು ಅಂತ ಹೇಳಿ ಎಲ್ಲರ ಆಶೀರ್ವಾದ ತಂದು ನನ್ನ ಚಾನಲ್ ಮುಂದುವರಿಸ್ತಾ ಇದ್ದೀನಿ. ಅದೇ ಥರ ನೀವು ನೋಡೋರು ನನ್ನ ಚಾನಲ್ಗೆ ಆಶೀರ್ವಾದ ಮಾಡಿ, ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿರಿ. ಇವತ್ತು ಹೂವು ಎಲ್ಲ ಕಟ್ತಾ ಇದ್ದೀವಿ. ಇದೇನೋ ಇವ್ರು ಹಿಂಗೆ ರಪ ಜೋರಾಗಿ ಮಾತಾಡ್ತಾರೆ ಅಂತೀರಾ? ಸ್ವಲ್ಪ ಫಾಸ್ಟಾಗೆ ಯಾವಾಗಲೂ ನಾನು ಮಾತಾಡೋದು. ಕೋಪ ಬಂದರೂ ಫಾಸ್ಟಾಗೆ ಯಾವಾಗಲೂ ಕೋಪದಿಂದ ಮಾತಾಡ್ತಿರ್ತೀನಿ. ಅದೇ ರೀತಿ ಅದೇ ರೂಢಿ ಆಗೈತೆ, ಅಲವಾಟು. ನೋಡಿ ಸ್ನೇಹಿತರೆ, ಇವೆಲ್ಲ ಇವತ್ತು ಹಬ್ಬಕ್ಕೆ ಹೂವು ಜಾಸ್ತಿ ಬಿಡಿಸಿದ್ದೀವಿ. ಹೂವು ಕಟ್ತಾ ಇದ್ದೀವಿ. ಕಾಕಡೇವ ಅಲ್ಲೇ ಕಟ್ಟಿಕ್ಕಿದ್ದೀವಿ. ಇನ್ನು ಇವೆಲ್ಲ ಕಟ್ಟವೆಲ್ಲ ಹಾರಾಕಿದ್ದೀವಿ. ಇಲ್ಲೆಲ್ಲನ ಇವೆಲ್ಲ ಕಟ್ಟವೆ. ನಮ್ಮ ಯಜಮಾನ್ರು, ನಾವು ಕಟ್ತಾ ಇದ್ದೀವಿ ಎಲ್ಲನ. ಇವತ್ತು ಇದೇ ವಿಡಿಯೋ ತೋರಿಸೋದು. ನೋಡಿ ಸ್ನೇಹಿತರೆ, ಇನ್ನು ಸ್ವಲ್ಪ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿರಿ. ನೋಡಿ ಸ್ನೇಹಿತರೆ, ನಾವು ಇನ್ನು ನೆಕ್ಸ್ಟ್ ವಿಡಿಯೋ ಇನ್ನು ಸ್ವಲ್ಪ ಮುಂದೆ ತೋರಿಸ್ತೀನಿ ಅಂತ ಹೇಳಿದ್ರಲ್ಲ, ನಮ್ಮ ಯಜಮಾನ್ರು ಹೂವು ಕಟ್ತಾ ಇದ್ದಾರೆ. ನೋಡಿ ತೋರಿಸ್ತಾ ಇದ್ದೀನಿ. ಇವು ಎಲ್ಲ ಹೂವು ಕಟ್ಟವು. ಇವತ್ತು ಜಾಸ್ತಿ ಕಟ್ಟಿಕ್ಕಿದ್ದೀನಿ ಹೊಸು. ಇನ್ನು ಇವಾಗ ಸ್ವಲ್ಪ ಹೊಸು ಕಟ್ಟವು ಇದ್ದಾವೆ, ಅವೆಲ್ಲ ಕಟ್ಟಬೇಕು. ಇವತ್ತಿದೆ ವಿಡಿಯೋ ಎಲ್ಲ ತೋರಿಸ್ತಾ ಇರೋದು. ಯಾವ ವ್ಯವಹಾರ ಮಾಡಿರೇನು, ಯಾವ ಕೆಲಸ ಮಾಡಿರೇನು, ಏನು ಉದ್ಯೋಗ ಸಂಬಳ ಇರೋ ಅಂತ ಗಂಡೆ ಹುಡುಕ್ಬೇಕು ಅಂತ ಏನು ಹೋಗ್ಬೇಕಾಗಿಲ್ಲ. ಕಾರು ಬಂಗ್ಲೆ ಅಂತ ಹೋದವರು ಒಂದಿನ ಕಾರು ಬಂಗ್ಲೆ ಇಲ್ದಂಗೆ ಓಡಾಡ್ತಾರೆ. ಕಾರು ಬಂಗ್ಲೆ ಇಲ್ದಂಗೆ ಅಂತ ಓಡಾಡ್ದರು ಒಂದಿನ ಕಾರು ಬಂಗ್ಲೆಗೆ ಓಡಾಡ್ತಾರೆ ಸ್ನೇಹಿತರೆ. ಹಾಗಂತ ಇಕ್ಕೊಂಡಿರೋರು ಇವರು, ಇಕ್ಕೊಂಡಿಲ್ದಾರ ಇವರು ಅಂತ ಹೇಳ್ತಾ ಇಲ್ಲ. ಇಕ್ಕೊಂಡಿರೋರು ತಕ್ಕು, ಇಕ್ಕೊಂಡಿಲ್ದಾರ ಇಲ್ಲ ಅಂತಂದೇನು ಹೇಳ್ತಿಲ್ಲ. ಹಾಗಂತ ಅಲ್ಲ, ಇರೋದು ಹೇಳ್ತಾ ಇದ್ದೀನಿ. ಯಾರಾದರೂ ಏನಾದರೂ ತಪ್ಪಾಗೆ ತಿಳ್ಕೊಬೇಡ್ರಿ ವಿಡಿಯೋ ನೋಡೋರು. ಆದರೂ ಇರಲಿ ಇಲ್ಲದೆ ಇರಲಿ, ಕೈಯಿಂದ ಕಷ್ಟಪಟ್ಟು ದುಡ್ದು ಸಂಪಾದಿಸಿ ತಗೊಂಡು ಇಕ್ಕೊಂಡು ಇರೋ ಅಂಥ ವ್ಯಕ್ತಿಗಳು ಆಗಬೇಕು. ಇಲ್ಲ ಅಂತ ಕೆಲವರು ರೈತರಿಗೆ ಹೆಣ್ಣುಗಳು ಕೊಡೋದೇ ಕಷ್ಟ. ಹೆಣ್ಣುಗಳು ಕೊಡ್ದಂಗೆ ಯಾರು ಹಿಂಜರಿಬೇಡ್ರಿ. ಸ್ವಲ್ಪ ಕಾರು ಬಸ್ಸು ಬಂಗ್ಲೆನೇ ಅಂತ ನೋಡಬೇಡ್ರಿ. ರೈತರುಗಳಿಗೂ ಹೆಣ್ಣು ಕೊಡ್ರಿ. ಇದೇ ರೀತಿ ಎಷ್ಟೋ ಜನ ಅಮಾಯಕರು ಗಂಡುಗಳು ಇರ್ತಾರೆ. ಹೆಣ್ಣುಗಳು ಕೊಟ್ಟು ಎಲ್ಲ ಒಳ್ಳೇದಾದರೆ ಅವ್ರಿಗೂ ಎಲ್ಲ ಒಳ್ಳೇದಾಗ್ತೈತೆ. ಅವ್ರ ಮನೆಗಳಿಗೂ ಹೆಣ್ಣುಗಳಿಗೆ ಬರೋ ಅಂತ ಫಾಲೋ ಮಾಡಿ ಹುಡುಕ್ತಾ ಇದ್ದಾರೆ. ಸ್ನೇಹಿತರೆ, ನಾವೇನಾದರೂ ತಪ್ಪಾಗಿ ತಪ್ಪಾಗಿದ್ರೆ ಕ್ಷಮಿಸಿ. ಬಡವರಾಗಲಿ ಸಾಹುಕಾರರಾಗಲಿ ರೈತರಾಗಲಿ ಅಂತ ಹೆಣ್ಣಿರೋರು ಯಾರನ್ನು ಹಿಂಜರಿಬೇಡ್ರಿ. ಒಳ್ಳೆ ಮನಸ್ಸು, ಒಳ್ಳೆ ವ್ಯಕ್ತಿ, ಒಳ್ಳೆ ಗುಣ ಇರೋ ಅಂಥ ಹುಡುಗನ ಮನಸ್ಸು ನೋಡಬೇಕೇ ಹೊರ್ತು ಒಳ್ಳೆ ಕಾರು ಬಂಗ್ಲೆ ಮನೆ ಅಂತಸ್ತು ನೋಡೋಕೆ ಹೋಗ್ಬೇಡ್ರಿ ಆಸ್ತಿಗಳ್ನ. ಸ್ನೇಹಿತರೆ, ನಾನೇನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ. ಕ್ಷಮೆ ಇರಲಿ. ಫಾಲೋ ಮಾಡಿ ನಮ್ಮ ಚಾನಲ್ಲು ಈಗಲೇ ಹಿಂಗೆ ಮುಂದುವರಿಲಿ ಅಂತ ಲೈಕ್ ಕೊಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ನೋಡಿ ಸ್ನೇಹಿತರೆ, ಹುಳ ನುಗ್ಗೆ ಸೊಪ್ಪಿನಾಗೆ ಬೆಳಕಾಳು ಹಾಕಿ ನುಗ್ಗೆ ಸೊಪ್ಪು ರಾತ್ರಿ ಹೊತ್ತು ಅರ್ಧಿ ತಿಂದ್ಬಿಡ್ತೀವಿ. ನೋಡಿ ಸ್ನೇಹಿತರೆ, ಹೆಂಗಿದಾವೆ ಹುಳ. ಇದೆಲ್ಲ ರಾತ್ರಿ ಹೊತ್ತು ಗೊತ್ತಾಗಲ್ಲ, ಸೋಸ್ಬಿಡ್ತೀವಿ. ಕತ್ಲಾಗೆ ಕೂಲಿ ಹೋಗಿ ಬಂದ್ಬಿಡ್ತೀವಿ. ಕೂಲಿ ಹೋಗಿ ಬಂದುಬಿಟ್ಟು ಸಾರಿಗೆ ಏನಿಲ್ಲ ಅಂತ ಹೇಳ್ಬಿಟ್ಟು ಈ ಸೊಪ್ಪು ತರ್ದ್ಬಿಟ್ಟು ಸಾರು ಮಾಡ್ಕೊಂಡು ತಿಂದ್ಬಿಡ್ತೀವಿ. ನಾವು ಸಾರು ಮಾಡೋಣ ಅಂತ ಕಿತ್ತಿದ್ದೆ, ಸೋಸೋಣ ಅಂತ ಹೋದರೆ ಬೆಳಕಿನಾಗ ಈ ಥರ ಹುಳ ಇದ್ದಾವೆ. ಈ ಥರ ನೋಡಿ ಸ್ನೇಹಿತರೆ, ನೋಡ್ಕೊಂಡು ಸೋಸ್ಕೊಂಡು ತಿಂದರೆ ಅದು ಒಂದು ಹುಳ ತಗಲಿಕ್ಕೆ ಸುರ ಅಂತ ಆಯ್ತು.